ಭಾರತ್, ಹ್ಯಾಪಿ ವರಲ್ ರಿಚ್ ಭಾರತ್, ರಿಚ್ ವರಲ್ ಫ್ರೆಂಡ್ಸ್. ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಚಂದನಶ್ರೀ, ನ್ಯೂಮರಾಲಜಿಸ್ಟ್ ಆ್ಯಂಡ್ ಮನಿ ಎನರ್ಜಿ ಕೋಚ್. ಫ್ರೆಂಡ್ಸ್, ನಾವು ನಿನ್ನೆ 4ನೇ ತಾರೀಕು ಬಗ್ಗೆ ತಿಳ್ಕೊಂಡ್ವಿ. ಅಂದರೆ ಅವ್ರು ಯಾವ ಕೋರ್ಸು, ಯಾವ ಎಜುಕೇಷನ್, ಆಫ್ಟರ್ SSLC ಯಾವ ಎಜುಕೇಷನ್, ಯಾವ ಫೀಲ್ಡ್ ತಗೊಂಡ್ರೆ ಅವರು ಸಕ್ಸಸ್ ಆಗ್ತಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತು 5ನೇ ತಾರೀಕು ಹುಟ್ಟಿದವರು. 5 ಅಂದ್ರೆ ಯಾರು? ಎಸ್, ಬುಧ ಅಂದರೆ ಬಿಸ್ನೆಸ್ ಕಾರಕ. ಬುಧ ದೇವರು ಅಂದ್ರೆ ಬಿಸ್ನೆಸ್ಗೆ ಹೆಸರುವಾಸಿ. ಎಸ್, ಹೌದು ಫ್ರೆಂಡ್ಸ್. ಈ 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ನಿಮ್ಮ ಮಕ್ಕಳಾಗಲಿ ನೀವಾಗಲಿ ಹುಟ್ಟಿದ್ದೀರಾ ಅಂದರೆ ಕೇರ್ ಆಫ್ ಅಡ್ರೆಸ್ ಬಿಸ್ನೆಸ್. ಹೌದು, ಅಷ್ಟು ಅದ್ಭುತವಾದ ಟ್ಯಾಲೆಂಟ್, ಬಿಸ್ನೆಸ್ ಟ್ಯಾಲೆಂಟ್ ಇರುತ್ತೆ. 100 ರೂಪಾಯಿ ವಸ್ತುನ ಬೇಕಾದರೆ 1000 ರೂಪಾಯಿಗೆ ಮಾರ್ಕೊಂಬರುವ ಅಷ್ಟು ಬಿಸ್ನೆಸ್ ಟ್ಯಾಲೆಂಟ್ ಇವರಲ್ಲಿ ಇರುತ್ತೆ. 5ನೇ ತಾರೀಕು ಅಂದ್ರೆ ಬಿಸ್ನೆಸ್ ಅಂತ ಹೇಳಿದ್ನಲ್ಲ, ಬುಧ ಅಂದ್ರೆ ಬಿಸ್ನೆಸ್ ಅಂದರೆ ಬುಧ. ಸೊ 5 ಆಲ್ ಬಿಸ್ನೆಸ್, ಎಲ್ಲ ಬಿಸ್ನೆಸ್ಸು, ಎಲ್ಲ ತರಹದ ಬಿಸ್ನೆಸ್ ಇವರು ಮಾಡ್ಬೋದು. ಆ್ಯಂಡ್ HEC ತಗೋಬೋದು, MBA ಓದಿ ಬಿಸ್ನೆಸ್ ಮಾಡ್ಕೋಬೋದು, ITWA ಅಂತ ಕೋರ್ಸ್ ಇರುತ್ತೆ ಅದನ್ನು ಮಾಡ್ಬೋದು, MBBS ಮಾಡ್ಬೋದು, ಫ್ಯಾಷನ್ ಡಿಸೈನಿಂಗ್ ಮಾಡ್ಬೋದು, ಮಲ್ಟಿಮೀಡಿಯಾ ಮಾಡ್ಬೋದು, ಆಸ್ಟ್ರಾಲಜಿ ಸಹ ಇವರು ಈಸಿಯಾಗಿ ಕಲ್ತ್ಕೋಬೋದು. ಸೊ ಎಲ್ಲ ರಂಗದಲ್ಲೂ, ಎಲ್ಲ ಬಿಸ್ನೆಸ್ ವರ್ಲ್ಡಲ್ಲಿ ಇವರು ಸಕ್ಸಸ್ ಆಗ್ತಾರೆ 100%. ಇವ್ರಿಗೆ ಜಾಬ್ಸ್ ಇಷ್ಟಪಡಲ್ಲ. ಮತ್ತು ಇನ್ನೊಂದು ಹೇಳ್ತಾ ಇದ್ದೀನಿ, ಇವರು ಯಾರ ಕೈಯ ಕೆಳಗಡೆ ಕೆಲಸ ಮಾಡಲಿಕ್ಕೆ ಈ ಒಂದು 5ನೇ ತಾರೀಕು, 14ನೇ ತಾರೀಕು, 23ನೇ ತಾರೀಕು ಹುಟ್ಟಿದವರು ಇಷ್ಟಪಡೋದಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ. ಇವರು ಸ್ವತಃ ಅವರೇ ಓನ್ ಬಿಸ್ನೆಸ್ ಮಾಡಬೇಕು ಅಂತಲೇ ಟ್ರೈ ಮಾಡ್ತಾರೆ. ಇವತ್ತು ಒಬ್ಬರ ಕೆಳಗಡೆ ಕೆಲಸ ಮಾಡೋಕ್ಕೆ ಇವರು ಇಷ್ಟಪಡೋದಿಲ್ಲ. ಆ್ಯಂಡ್ ಇವರು ಎಲ್ಲ ಬಿಸ್ನೆಸ್ಸು ಮಾಡ್ಬೋದು, ತಪ್ಪೇನಿಲ್ಲ. ಎಲ್ಲ ಬಿಸ್ನೆಸ್ಸು ಇವರು ಟ್ರೈ ಮಾಡ್ತಾರೆ, ಸಕ್ಸಸ್ ಆಗಲೇ ಆಗ್ತಾರೆ. ಇವರು ಇನ್ನೊಂದು ಜಾಬ್ ಅಂದರೆ ನಾಟ್ ಪ್ರೈವೇಟ್ ಜಾಬೇ ಅಲ್ಲ, ಗೌರ್ಮೆಂಟ್ ಜಾಬ್ ಸಹ ಇವರು ಸಿಕ್ಕಿದ್ರೂ ಸಹ ಸ್ವೀಕರಿಸೋದಿಲ್ಲ. ಅಷ್ಟಂಥ ಒಂದು ನಂಬರ್ ಇದು, ಪವರ್ಫುಲ್ ನಂಬರ್. ಸೊ ಇವರು ಹೇಳಿದ್ನಲ್ಲ, ಗೌರ್ಮೆಂಟ್ ಜಾಬ್ ಸಿಕ್ಕಿದ್ರೂ ಇವರು ಬೇಡ ಅಂತಾರೆ, ಅಂಥ ಒಂದು ನಂಬರ್ ಇದು. ಯಾಕೆ ಅಂದರೆ ಬಿಸ್ನೆಸ್, ಇವ್ರ ಬ್ಲಡ್ಡಲ್ಲೇ ಬಿಸ್ನೆಸ್ ಅನ್ನೋದು ಇರುತ್ತೆ, ಆ ಥರ ನಂಬರ್ ಇದು. ಸೊ ಆ ನಂಬರಲ್ಲಿ ಹುಟ್ಟಿರೋ ನಿಮ್ಮ ಮಕ್ಕಳಾಗಿರ್ಬೋದು, ನಿಮ್ಮ ಸಿಸ್ಟರ್ಸ್, ಬ್ರದರ್ಸ್, ನೀವೇ ಆಗಿರ್ಬೋದು, ಅರ್ಥ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ನ ಎಸ್ಟಾಬ್ಲಿಷ್ ಮಾಡಿಕೊಂಡು ಒಳ್ಳೆ ಸಕ್ಸಸ್ನ, ಪ್ರಾಫಿಟ್ಸ್ನ ಸಾಧನೆ ಮಾಡ್ಕೊಳ್ಳಿ, ನಿಮ್ಮ ಸ್ವಂತ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಪ್ಲೀಸ್ ವಿಡಿಯೋನ ಫಾರ್ವರ್ಡ್ ಮಾಡಿ, ಎಲ್ಲರಿಗೂ ಈ ವಿಡಿಯೋಸ್ನ ತಲುಪಿಸಿ, ಅವ್ರಿಗೂ ಈ ಒಂದು ಮಾಹಿತಿ ಸೇರಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಥ್ಯಾಂಕ್ ಯು, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ. ಅಂದಾಗೆ ನೀವು ಯೂನಿವರ್ಸ್ಗೆ ಲೈಕ್ ಆಗಬೇಕಂದ್ರೆ ನೀವು ಲೈಕ್ ಮಾಡಿದ್ರೆ ಪಾಸಿಟಿವ್ ಎನರ್ಜಿ ಅನ್ನೋದು ನಿಮಗೆ ಫ್ಲೋ ಆಗುತ್ತೆ. ಬಾಯ್, ಹ್ಯಾಪಿ ಭಾರತ್.